ಡಿಕೆ ಶಿವಕುಮಾರ್ ಕರೆಯಿಂದಾಗಿ ಗೊಂದಲಕ್ಕೊಳಗಾಗಿದ್ದಾರೆ ಸಚಿವರು ಶಾಸಕರುಗಳು. ಸ್ಪಷ್ಟ ಅಭಿಪ್ರಾಯ ತಿಳಿಸದ ಕಾಂಗ್ರೆಸ್ನ ಹಲವು ಸಚಿವರುಗಳು ಹಾಗೂ ಶಾಸಕರುಗಳು. ಸಚಿವರನ್ನ ಶಾಸಕರನ್ನ ತಮ್ಮತ್ತ ಸೆಳೆಯೋಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವರಿಷ್ಠರ ಜೊತೆ ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಅಂತ ಸಿಎಂ ಯಾವಾಗ ಹೇಳಿದ್ರು, ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಂತ ಕಾರಣ ಹಲವು ಸಚಿವರು ಶಾಸಕರಿಗೆ ಖುದ್ದು ಡಿಕೆ ಶಿವಕುಮಾರ್ ಕರೆಯನ್ನ ಮಾಡಿ ಮಾತನ್ನ ಆಡ್ತಾ ಇದ್ದಾರೆ. ಈ ಮೂಲಕ ಅವ್ರನ್ನ ತಮ್ಮತ್ತ ಸೆಳೆಯುವಂತ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದಾರೆ. ಆದರೆ ಯಾವಾಗ ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು ಕರೆಯನ್ನ ಮಾಡ್ತಾರೋ ಹಲವು ಸಚಿವರು ಶಾಸಕರು ಗೊಂದಲಕ್ಕೀಡಾಗ್ತಾ ಇದ್ದಾರಂತೆ. ಏನಪ್ಪ ಮಾಡೋದು, ನಾವು ಈ ಕಡೆ ಇರೋದ ಆ ಕಡೆ ಹೋಗೋದಾ? ಮುಖ್ಯಮಂತ್ರಿ ನೋಡಿದ್ರೆ ಏನೂ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಬಟ್ ಉಪಮುಖ್ಯಮಂತ್ರಿಗಳು ನಾಯಕತ್ವ ಬದಲಾವಣೆ ಆಗತ್ತೆ, ಎಲ್ಲವೂ ಹೈಕಮಾಂಡ್ ನಾಯಕರ ತೀರ್ಮಾನ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಶಾಸಕರ ಬೆಂಬಲ ಬೇಕು ಅಂತ ಇದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂಥ ಸಿಎಂ ಡಿಕೆ ಶಿವಕುಮಾರ್ ನಮಗೆ ಕರೆ ಮಾಡ್ತಿದ್ದಾರೆ ಅಂತ ಮಾಹಿತಿ ನೀಡ್ತಾರೆ ಹರೀಶ್. ಈಗ ನೇರವಾಗಿ ಸಿಎಂ ಪಟ್ಟಕ್ಕೆ ಡಿಕೆ ಕಸರತ್ತನ್ನ ಆರಂಭ ಮಾಡಿದ್ದಾರೆ. ಈಗ ಸಚಿವರು ಶಾಸಕರಿಗೆ ಗೊಂದಲ ಶುರುವಾಗಿದೆ ತೆರೆಮರೆಯಲ್ಲಿ. ಬಹಳ ಮುಖ್ಯವಾಗಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ತೆರೆಮರೆಯಲ್ಲಿ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಸಚಿವರು ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ವಿಶ್ವಾಸದ ಕರೆಯನ್ನ ಕೂಡ ಮಾಡ್ತಿದ್ದಾರೆ. ಅವರು ಸಮಸ್ಯೆ ಆಲಿಸುವಂತ ನೆಪದಲ್ಲಿ ವಿಶ್ವಾಸದ ಕರೆಯನ್ನ ಮಾಡ್ತಿದ್ದಾರೆ. ಸೊ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನುವಂತ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಹಲ ಸಚಿವರು ಶಾಸಕರು ಡಿಕೆ ಶಿವಕುಮಾರ್ ಅವರ ಕರೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದೇವೆ. ಅಂದ್ರೆ ನಾವು ಯಾರ ಪರ ನಿಲ್ಬೇಕಾಗುತ್ತೆ ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಬಹುತೇಕ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಚಿವರು ಶಾಸಕರು. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಯಾವ ನಡೆಯನ್ನ ತೋರಿಸ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಹೈಕಮಾಂಡ್ ಒಂದ್ ವೇಳೆ ಸೊ ಯಥಾಸ್ಥಿತಿಯಲ್ಲಿ ಮುಂದುವರಿಸಿದ್ದೇ ಆದಲ್ಲಿ ಸೊ ನಾವು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದೇವೆ ಅನ್ನುವಂಥದ್ದು ಕೂಡ ತೋರಿಸಬೇಕಾಗತ್ತೆ. ಆದ್ರೆ ಈಗ ಏಕಾಏಕಿ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿದ ತಕ್ಷಣ ಅವ್ರ ಜೊತೆಗೆ ಕಾಣಿಸಿಕೊಳ್ಳುವಂಥದ್ದು ಅಥವಾ ನಾವು ಬೆಂಬಲ ಕೊಟ್ಟಿದ್ವಿ ಅನ್ನುವಂಥದ್ದು ಸೂಚನೆ ಕೊಡುವಂಥದ್ದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥ ಅಳುಕು ಆತಂಕ ಇದ್ದಂತೆ ಕಾಣಿಸ್ತೈತೆ. ಹಾಗಾಗಿ ಸದ್ಯಕ್ಕೆ ಹೈಕಮಾಂಡ್ ನಡೆ ಮೇಲೆ ಸಚಿವರು ಶಾಸಕರ ನಿರ್ಧಾರ ಆಗಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಧನ್ಯವಾದ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.